ನಚಾಗ್ನಿ ಸಂಸ್ಕಾರಮಿಯಂ ಪ್ರಾಪಿತ ಕುಲಧರ್ಮತಃ. ನಮ್ಮ ಕುಲಧರ್ಮಕ್ಕನುಗುಣವಾಗಿ ಅಗ್ನಿ ಸಂಸ್ಕಾರ ಕೊಡುವುದಿಲ್ಲ. ಭೀಮಸೇನೋರ್ಜುನಶ್ಚೈವ ಮಾದ್ರೀಪುತ್ರವು ಉಭವು. ಇದನ್ನ ಎಲ್ಲರಿಗೂ ಉದ್ಘೋಷಣೆ ಮಾಡಿ ಮಾಡಿ ಯಾರ್ಯಾರು ಕಂಡ್ರು ಅವರೆಲ್ಲರಿಗೂ ಹೇಳ್ತಾ ಹೋದ್ರು, ಯಾರ್ಯಾರು ಕೇಳಿದ್ರು ಅವರೆಲ್ಲರಿಗೂ ಹೇಳ್ತಾ ಹೋದ್ರು. ಹೇಳಿ ಹೇಳಿ ಹೊರಡ್ತಾ ಇದ್ದಾರೆ. ಹೋಗುವಾಗ ತಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುಪ್ತ ನಾಮಗಳನ್ನ ತಾವು ಹೇಳಿಕೊಳ್ತಾರೆ. ಜಯ ಧರ್ಮರಾಜ, ಜಯೇಶ ಭೀಮಸೇನ, ವಿಜಯ ಅರ್ಜುನ, ಜಯತ್ಸೇನ ನಕುಲ, ಜಯದ್ಬಲ ಸಹದೇವ. ಆಪತ್ಸು ನಾಮಭಿಸ್ತ್ವೇತೈ ಸಮಹ್ವಾಮಹ ಪರಸ್ಪರಂ. ನಮ್ಮಲ್ಲಿ ನಾವು ಏನಾದರೂ ಕರೆಯೋದಾಗಿದ್ರೆ ಜಯನಿಗೆ ನಾನು ಹೇಳಿದ್ದೆ ಅಂತ ಅನ್ಬೇಕು, ವಿಜಯನಿಗೆ ಹೇಳಿದ್ದೆ ಅಂತ ಅನ್ಬೇಕು. ಅದರರ್ಥ ಅರ್ಜುನನಿಗೆ, ಧರ್ಮನಿಗೆ, ನಕುಲ ಸಹದೇವ, ಭೀಮನಿಗೆ ಅಂತ ಅರ್ಥವಾಗತ್ತೆ. ಹೀಗೆ ತಮ್ಮಲ್ಲಿ ತಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೆಸರುಗಳನ್ನು ಇಟ್ಟುಕೊಂಡು ಹೊರಟಿದ್ದಾರೆ. ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರ ಅಸ್ತುವನ್ ಮನಸಾ ದೇವೀಂ ದುರ್ಗಾಂ ತ್ರಿಭುವನೇಶ್ವರಿ. ವಿರಾಟರಾಜನ ಪಟ್ಟಣಕ್ಕೆ ಹೋಗುವಾಗ, ರಮ್ಯವಾದ ನಗರ, ಹೋಗುವಾಗ ಯುಧಿಷ್ಠಿರ ಮನಸ್ಸಿನಿಂದ ದುರ್ಗಾದೇವಿಯನ್ನ, ಮೂರು ಲೋಕಗಳ ಒಡತಿಯಾದ ಆ ದೇವಿಯನ್ನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿದ್ದಾನೆ, ಪ್ರಾರ್ಥನೆ ಮಾಡ್ತಾನೆ. ಯಶೋಧಾದೇವಿಯ ಗರ್ಭದಲ್ಲಿ ಹುಟ್ಟಿದ ನಾರಾಯಣನಿಗೆ ಅತ್ಯಂತ ಪ್ರಿಯಳಾದ ದುರ್ಗಾದೇವಿ ಎರಡು ವಿಧವಾದಂತಹ ದುರ್ಗೆ ಇದ್ದಾಳೆ. ಒಂದು ದುರ್ಗೆ ಶ್ರೀ ದುರ್ಗೆ, ಇನ್ನೊಂದು ದುರ್ಗೆ ಪಾರ್ವತಿ ದುರ್ಗೆ. ಅರ್ಥಾತ್ ದುರ್ಗಾ ಎಂಬ ಹೆಸರು ನಾನು ಅನೇಕ ಬಾರಿ ಹೇಳಿದ್ದೇನೆ, ಇಲ್ಲಿ ಮಹಾಭಾರತದ ಪ್ರವಚನದಲ್ಲೇ ಹೇಳಿದ್ದೀನಿ. ದುರ್ಗಾ ಎನ್ನುವ ಹೆಸರೇನಿದೆ ಇದು ಲಕ್ಷ್ಮೀದೇವಿಗೂ ಇದೆ. ಲಕ್ಷ್ಮೀದೇವಿಯ ಒಂದು ರೂಪ. ಸತ್ವಗುಣಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯ ರೂಪಕ್ಕೆ ಶ್ರೀ ಅಂತ ಹೆಸರು. ರಜೋಗುಣಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಗೆ ಭೂ, ತಮೋ ಗುಣಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಗೆ ದುರ್ಗಾ ಅಂತ ಹೆಸರು. ಇದು ಒಂದಾದರೆ, ಆ ದುರ್ಗಾದೇವಿಯ ಹೆಸರನ್ನ ಮತ್ತೆ ಪಾರ್ವತೀ ದೇವಿಗೂ ಇಟ್ಟದ್ದಿದೆ. ಹಾಗಾಗಿ ರುದ್ರದೇವರ ಮಡದಿಯಾಗಿರುವಂತಹ ಪಾರ್ವತೀ ದೇವಿಗೂ ಕೂಡ ದುರ್ಗಾ ಎಂಬ ಹೆಸರಿದೆ. ಆದ್ದರಿಂದ ದುರ್ಗಾ ಎಂಬ ಹೆಸರು ಹೇಳಿದ ಮಾತ್ರಕ್ಕೆ ಅವು ಪಾರ್ವತಿಯೇ ಆಗಬೇಕು ಅಂತೇನಿಲ್ಲ, ಲಕ್ಷ್ಮಿಯೇ ಆಗಬೇಕು ಅಂತೂ ಇಲ್ಲ. ಯಾರಾದರೂ ಆಗಬಹುದು, ಇಬ್ಬರ ಪೈಕಿ ಒಬ್ಬರಾಗಬಹುದು. ಇವರಿಬ್ಬರು ಬಿಟ್ಟು ಇನ್ನು ದುರ್ಗಾ ಅಂತನ್ನುವ ಮಹಾದೇವತೆಗಳು ಯಾರೂ ಇಲ್ಲ. ಆದ್ದರಿಂದ ದುರ್ಗಾ ತ್ರಿಭುವನೇಶ್ವರೀಂ ನಂದಗೋಪ ಕುಲೇ ಜಾತಾಂ ಮಂಗಲ್ಯಂ ಕುಲವರ್ಧನೀಂ. ನಂದಗೋಪ ಕುಲದಲ್ಲಿ ಹುಟ್ಟಿದವಳು ಲಕ್ಷ್ಮೀದೇವಿಗೆ, ದುರ್ಗಾದೇವಿಗೆ ಪರಮಾತ್ಮ ಆಜ್ಞೆ ಮಾಡಿದ, ನೀನು ನನ್ನ ತಂಗಿಯಾಗಿ ಹುಟ್ಟು ಅಂತ. ಕೃಷ್ಣಾಷ್ಟಮಿಯ ದಿನವೇ ಕೃಷ್ಣ ಅವತಾರ ಮಾಡಿದಾದ ಮೇಲೆ ಕೆಲವು ಕಾಲದಲ್ಲಿ, ಸ್ವಲ್ಪ ಹೊತ್ತಿನಲ್ಲಿ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆಯಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡಿದಾಳೆ. ಹಾಗಾಗಿ ದುರ್ಗಾದೇವಿ ಕೃಷ್ಣನ ತಂಗಿಯಾಗಿ ಅವತರಿಸಿದ್ಲು. ಅವಳನ್ನೇ ಹಿಡಿದುಕೊಂಡು ತಿರುಗಿ ಬಂದ ಕೃಷ್ಣನನ್ನ ಇಟ್ಟ ವಸುದೇವ. ದುರ್ಗೆಯನ್ನು ಕರೆದುಕೊಂಡು ಬಂದ ಮನೆಗೆ, ಅರ್ಥಾತ್ ಕಾರಾಗಾರಕ್ಕೆ, ಜೈಲಿಗೆ ಕರೆದುಕೊಂಡು ಬಂದಾಗ ಕಂಸನಿಗೆ ಗೊತ್ತಾಯಿತು. ಕಂಸ ಆ ಕೂಸನ್ನ ಎತ್ತಿ ಅಪ್ಪಳಿಸಬೇಕು ಅಂತ ಹೋದಾಗ ಮೇಲೆ ಆಕಾಶಕ್ಕೆ ಹಾರಿ ಅಷ್ಟಭುಜೆಯಾಗಿ ನಿಲ್ತಾಳೆ, ಶಾಪವನ್ನು ಕೊಡ್ತಾಳೆ, ಬೈದು ನಿಂದೆ ಮಾಡ್ತಾಳೆ. ಅವಳು ಮತ್ತೆ ಬಾಲರೂಪೈವ ದುರ್ಗಾ ಮತ್ತೆ ಯಶೋದೆಯ ಪಕ್ಕದಲ್ಲಿ ಮಲಗಿದ್ಲು, ದೇವಕಿಯ ಪಕ್ಕದಲ್ಲಿ ಮಲಗಿದ್ಲು ಎಂಬ ಕಥೆಯನ್ನು ನಾವು ಕೇಳ್ತೇವೆ. ವಾಸುದೇವಸ್ಯ ಭಗಿನಿ. ಯದ್ಯಪಿ ಒಂದರ್ಥದಲ್ಲಿ ವಾಸುದೇವನ, ಕೃಷ್ಣನ ಹೆಂಡತಿ, ಆದರೆ ಇಲ್ಲಿ ಅವತಾರ ಮಾಡಿದಾಗ ಕೃಷ್ಣನ ತಂಗಿಯಾಗಿ ಅವತಾರ ಮಾಡಿದ್ದಾಳೆ. ಆದ್ದರಿಂದ ಒಂದು ಮುಂಡಿಗೆಯಲ್ಲಿ ತಂಗಿಗೆ ಗಂಡನಾದ ಅಂತ ಕನಕದಾಸರು ಬರೀತಾರೆ. ಪರಮಾತ್ಮನನ್ನು ನಿಂದೆ ಮಾಡುವಾಗ, ಪರಮಾತ್ಮನಿಗೆ ಸ್ತೋತ್ರವನ್ನು ಮಾಡುವಾಗ ತಂಗಿಗೆ ಗಂಡನಾದ ಅಂತ ಬರೀತಾರೆ. ತಂಗಿಗೆ ಗಂಡನಾದ ಅಂದ್ರೆ ಏನು? ತನ್ನ ತಂಗಿಯಾಗಿ ಅವತಾರ ಮಾಡಿದಂತಹ ದುರ್ಗಾದೇವಿಯ ಗಂಡನಾಗಿದ್ದ ಅಂತ ಅರ್ಥ. ವಾಸುದೇವಸ್ಯ ಭಗಿನೀಂ ದಿವ್ಯಮಾಲ್ಯ ವಿಭೂಷಿತಾಂ ದಿವ್ಯಾಂಬರಧರಾಂ ದೇವೀಂ ಖಡ್ಗ ಕೇಟಕ ಧಾರಣೀಂ. ಖಡ್ಗ, ಖೇಟಕ ಇವೆರಡನ್ನು ಧಾರಣ ಮಾಡಿದ ಭಾರಾವತರಣೆ ಪುಣ್ಯೇ ಯೇ ಸ್ಮರಂತಿ ಸದಾಶಿವಾಂ ತಾನ್ವೈ ತಾರಯತೆ ಪಾಪಾತ್ ಪಂಕೆ ಗಾಮಿವ ದುರ್ಬಲಾಂ. ಕೆಸರಿನಲ್ಲಿ ಆಕಳು ಸಿಕ್ಕು ಬಿದ್ದಾಗ ಅದನ್ನು ಎತ್ತುವಂತೆ
ದುರ್ಗಾದೇವಿ ಪಾಪದಿಂದ ನಮ್ಮನ್ನು ಉದ್ಧಾರ ಮಾಡ್ತಾಳೆ. ಇಂತಹ ದುರ್ಗಾದೇವಿಯನ್ನ ನಾನಾ ವಿಧವಾದ ಸ್ತೋತ್ರಗಳನ್ನು ಮಾಡಿ ವರ್ಣನೆ ಮಾಡ್ತಾನೆ. ಅವರನ್ನ ಕರಿತಾನೆ, ದರ್ಶನ ಕೊಡು, ಉದ್ಧಾರ ಮಾಡು ಅಂತ ಬೇಡ್ತಾನೆ. ತನ್ನ ತಮ್ಮಂದಿರಿಂದ ಸಹಿತನಾಗಿ ದುರ್ಗಾದೇವಿಯನ್ನು ಪ್ರಾರ್ಥಿಸ್ತಾನೆ. ನಮೋಸ್ತು ವರದೇ ಕೃಷ್ಣೆ ಕೌಮಾರಿ ಬ್ರಹ್ಮಚಾರಿಣಿ. ವರವನ್ನು ಕೊಡುವ ಕೃಷ್ಣನ ತಂಗಿಯಾದ ಕುಮಾರಿ ಬ್ರಹ್ಮಚಾರಿಣಿ. ಇವಳು ದುರ್ಗೆ, ಇವಳು ಮದುವೆಯಾಗುವುದಿಲ್ಲ, ಹಾಗಾಗಿ ಇವಳು ಬ್ರಹ್ಮಚಾರಿ ಅಂತ ಇವಳಿಗೆ ಕರೀತಾರೆ. ಬ್ರಹ್ಮಚಾರಿಣಿ ಬಾಲಾರ್ಕ ಸದೃಶಾಕಾರೆ ಪೂರ್ಣಚಂದ್ರ ನಿಭಾನನೆ. ಇವಳ ಪ್ರೀತ್ಯರ್ಥವಾಗಿ ಕುಮಾರಿ ಸ್ತ್ರೀಯರಿಗೆ ಊಟಕ್ಕೆ ಹಾಕುವಂತಹ ಒಂದು ವಾಡಿಕೆ ಇದೆ. ಆದ್ದರಿಂದಲೇ ಕುಮಾರಿ ಸ್ತ್ರೀಯರಿಗೆ ಈ ದುರ್ಗೆಯ ಉದ್ದೇಶದಿಂದ ಊಟಕ್ಕೆ ಹಾಕುವಂತಹ ಒಂದು ಕ್ರಮ. ಚತುರ್ಭುಜೆ ಚತುರ್ವಕ್ತ್ರೆ ಪೀನಶ್ರೋಣಿ ಪಯೋಧರೆ. 4 ಬಾಹುಗಳು, 2 ಬಾಹುಗಳು, 4 ಬಾಹುಗಳು, 8 ಬಾಹುಗಳು. ಹೀಗೆ ದುರ್ಗಾದೇವಿಯನ್ನ ಇದೇ ಸ್ತೋತ್ರದಲ್ಲಿ 3 ರೀತಿಯಿಂದ ವರ್ಣನೆ ಮಾಡಿದ್ದಾರೆ. ಕೆಲವೊಮ್ಮೆ ದುರ್ಗಾದೇವಿ 2 ಬಾಹುಗಳಿಂದ ವ್ಯವಹಾರವನ್ನು ಮಾಡ್ತಾಳೆ. ಹುಟ್ಟಿ ಮಲಗಿದಾಗ 2 ಬಾಹುಗಳಿಂದ ಮಲಗಿದ್ಲು. ಮೇಲೆ ಹೋದಾಗ ಅಷ್ಟಭುಜೆ ಆದ್ಲು. ದುಷ್ಟರ ಸಂಹಾರ ಮಾಡುವಾಗ ಅಷ್ಟಭುಜೆ, ವರವನ್ನು ಕೊಡುವಾಗ ಚತುರ್ಭುಜೆ. ಹೀಗೆ 3 ಅವಸ್ಥೆಗಳನ್ನು ಕೂಡ ನಾವು ಅವಳ ಸ್ತೋತ್ರದಲ್ಲಿ ಕಾಣ್ತೇವೆ. ಆದರೆ ಒಂದು ವಿಶೇಷ ಏನು ಅಂದ್ರೆ, ಚತುರ್ವಕ್ತ್ರೇ, 4 ಮುಖಗಳಿವೆ ಬ್ರಹ್ಮದೇವರಿಗಿದ್ದಂತೆ. ಚತುರ್ಭುಜೆ ಚತುರ್ವಕ್ತ್ರೇ ಪೀನಶ್ರೋಣಿ ಪಯೋಧರೆ ಮಯೂರ ಪಿಚ್ಛ ವಲಯೇ ಕೇಯೂರಂಗದ ಭೂಷಣಿ ಭಾಸಿದೇವಿ ಯಥಾಪದ್ಮ ನಾರಾಯಣ ಪರಿಗ್ರಹ. ನಾರಾಯಣನ ಮಡದಿಯಾದ ಲಕ್ಷ್ಮೀದೇವಿ ಶೋಭಿಸುವಂತೆ ನೀನು ಶೋಭಿಸುತ್ತೀ. ಸ್ವರೂಪಂ ಬ್ರಹ್ಮಚರ್ಯಂಚ ವಿಷದಂ ತವಖೇಚರಿ. ನೀನು ಆಕಾಶದಲ್ಲಿ ಸಂಚಾರ ಮಾಡುವವಳು. ಖೇದೃಶ್ಯತೈವಾಷ್ಟಭುಜ ಸಮಗ್ರ. ಖೇ ಅದೃಶ್ಯತ, ಆಕಾಶದಲ್ಲಿ. ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಪ್ರಕಾರ ಭೂಮಿಯಲ್ಲಿ ಇದ್ದ ಆ ಮಲಗಿದ ಕೂಸನ್ನ ಕೈಯಲ್ಲಿ ತೆಗೆದುಕೊಂಡು ಕಲ್ಲಿಗೆ ಅಪ್ಪಳಿಸುವಾಗ ಕಂಸನ ಕೈಯಿಂದ ಜಾರಿ ಮೇಲಕ್ಕೆ ಹಾರಿದ ಉಡ್ಡಾಣ ಮಾಡಿದ ಆ ದುರ್ಗಾದೇವಿ ಆಕಾಶದಲ್ಲಿ 8 ಭುಜಳಾಗಿ ನಿಂತಳು. ಹಾಗಾಗಿ ಖೇಚರಿ, ಆಕಾಶದಲ್ಲಿದ್ದವಳು. ಕೃಷ್ಣಚ್ಛವಿ ಸಮಾಕೃಷ್ಣ ಸಂಕರ್ಷಣನ ಸಮಾನನ. ಬಿಭ್ರತಿ ವಿಪುಲೌ ಬಾಹು, 2 ಬಾಹುಗಳು. ಶಕ್ರಧ್ವಜ ಸಮುಚ್ಛ್ರಯೌ ಪಾತ್ರೀಚ ಪಂಕಜಿ ಘಂಟಿ ಸ್ತ್ರೀ ವಿಶುದ್ಧಾಚ ಯಾ ಭುವಿ. ಪಾತ್ರಂಚ ಪಂಕಜಂ ಘಂಟಾ ಸ್ತ್ರೀ ವಿಶುದ್ಧಾಚ ಯಾ ಭುವಿ. ಪಾಶಂ ಧನುರ್ಮಹಾಚಕ್ರಂ ವಿವಿಧಾನ್ಯಾಯುಧಾನಿ ಚ. ಚಕ್ರ ಎನ್ನುವ ಆಯುಧವನ್ನೂ ಧಾರಣೆ ಮಾಡಿದ್ದಾಳೆ ದುರ್ಗಾದೇವಿ. ಆ ಚಕ್ರಕ್ಕೆ ಸ್ವಯಂ ತಾನೇ ಅಭಿಮಾನಿನಿಯೂ ಆಗಿದ್ದಾಳೆ, ವಿಷ್ಣುವಿನ ಕೈಯಲ್ಲಿರುವ ಚಕ್ರಕ್ಕೆ. ಕುಂಡಲಾಭ್ಯಾಂ ಸುಪೂರ್ಣಾಭ್ಯಾಂ ಕರ್ಣಾಭ್ಯಂಚ ವಿಭೂಷಿತ, ಕರ್ಣಕುಂಡಗಳನ್ನು ಧಾರಣೆ ಮಾಡಿದ್ದಾಳೆ. ಚಂದ್ರ ವಿಸ್ಪರ್ಧಿಯಾದಂತಹ ಮುಖ ಅತ್ಯಂತ ಸುಂದರವಾದದ್ದು. ಮುಕುಟ ಕಿರೀಟವನ್ನು ಧಾರಣೆ ಮಾಡಿ ಕೇಶಬಂಧವನ್ನ ಕಟ್ಟಿಕೊಂಡು ಭುಜಂಗ ಭೋಗಾವಾಸೇನ ವಿಭ್ರಾಜಸೆ ಚಾಬದ್ಧೇನ ಭೋಗೇ ನೇವೇಹ ಮಂದರಃ ಧ್ವಜೇನ ಶಿಖಿಪಿಚ್ಛೇನ ಉಚ್ಛ್ರುತೇನ ವಿರಾಜಸೆ. ಕೌಮಾರಂ ವ್ರತಮಸ್ಥಾಯ ತ್ರಿದಿವಂ ಪಾವಿತಂ ತ್ವಯಾ. ಸರ್ವಥಾ ಮದುವೆಯಾಗದೆ ನಿತ್ಯಾವಿಯೋಗಿನಿ, ಸದಾಕಾಲ ಪರಮಾತ್ಮನ ಮಡದಿ, ಆದರೂ ಮದುವೆಯಾಗದೇನೆ ದುರ್ಗಾದೇವಿ ಕೌಮಾರ ವ್ರತವನ್ನ ತಾನು ತಾಳಿ ಎಲ್ಲರಿಗೆ ಪವಿತ್ರಗೊಳಿಸಿದ್ದಾಳೆ. ಅದಕ್ಕಾಗಿ ನೀನು ಜಗತ್ತಿನಲ್ಲಿ ಎಲ್ಲ ದೇವತೆಗಳಿಂದ ಪೂಜಿತಳಾಗಿದ್ದಿ. ತ್ರೈಲೋಕ್ಯ ರಕ್ಷಣಾರ್ಥಾಯ ಮಹಿಷಾಸುರ ನಾಶಿನಿ. 3 ಲೋಕಗಳಿಗೆ ಪೀಡೆಯನ್ನು ಕೊಡತಕ್ಕಂತಹ ಆ ಮಹಿಷಾಸುರ, ಮಹಿಷ ರೂಪದಿಂದ ಬಂದಿರುವ ಅಸುರ, ಅವನನ್ನ ಸಂಹಾರ ಮಾಡಿದ ಮಹಾತಾಯಿ. ಪ್ರಸನ್ನಾಮೇ ಸುರಶ್ರೇಷ್ಠೆ ದಯಾಂಕುರು, ನೀನು ದಯಮಾಡು, ಶಿವಳಾಗು, ಜಯಪ್ರದವಾಗಿದ್ದಿ, ವಿಜಯವನ್ನು ಕೊಡು. ಸಂಗ್ರಾಮದಲ್ಲಿ ನನಗೆ ಜಯವನ್ನು ಸಂಪಾದನೆ ಮಾಡಿಕೊಡು. ವರದೆಯಾಗು, ವರಪ್ರದೆಯಾಗು. ವಿಂಧ್ಯದಲ್ಲಿ ಇರುವಂತಹ ದುರ್ಗಾದೇವಿಗೆ ವಿಶೇಷವಾದ ಸ್ಥಾನವಿದೆ. ಭಾಗವತದಲ್ಲಿ ಇವಳ ಅವತಾರವಾದ ಕೂಡಲೇ ಅನೇಕ ಸ್ಥಾನಗಳಲ್ಲಿ ದುರ್ಗಾದೇವಿ ಇದ್ದಾಳೆ ಅಂತ ಹೇಳಿದ್ದಾರೆ. ಅದರಲ್ಲಿ ವಿಂಧ್ಯವೂ ಒಂದು. ಕಾಲಿ ಮಹಾಕಾಲಿ ಸೀಧು ಮಾಂಸ ಪಶುಪ್ರಿಯೆ, ಅತ್ಯಂತ ವಿಕೃತವಾದ ಅದ್ಭುತವಾದ ರೂಪವದು. ಹಾಗಾಗಿ ಇಡೀ ಜಗತ್ತಿನ ಸಂಹಾರವನ್ನು ಮಾಡುವಲು ಹೊರಟಿರುವ ಈ ದುರ್ಗಾದೇವಿ ಮಾಂಸವನ್ನು ತಿನ್ನುವುದು ಏನು ಆಶ್ಚರ್ಯವಲ್ಲ. ಕೃತಾನ ಯಾತ್ರಾ ಭೂತೈಸ್ತಂ ವರದಾ ಕಾಮರೂಪಿಣಿ. ನೀನು ನಡೆದರೆ ನಿನ್ನ ಬೆನ್ನತ್ತಿ ಅನೇಕ ಭೂತ ಪ್ರೇತಗಳೆಲ್ಲ ಬರುತ್ತೆ. ಬಾಲಾವತಾರೆ ಏಚತ್ವಂ ಸಂಸ್ಮರಿಷ್ಯಂತೆ ಮಾನವಾಹ. ಅತಿ ದೊಡ್ಡ ಜವಾಬ್ದಾರಿ ಹೊತ್ತಾಗ ಆ ಜವಾಬ್ದಾರಿ ಅಥವಾ ದೇಹದ ಫಿಸಿಕಲ್ ಆದ ಭೌತಿಕವಾದ ಭಾರ ಹೊತ್ತಾಗ ದುರ್ಗಾದೇವಿಯ ಸ್ಮರಣೆ ಮಾಡಿದರೆ ಆ ಭಾರ ಎಲ್ಲ ಹಗುರಾಗಿ ಹೋಗುತ್ತೆ.
ಪ್ರಣಮಂತಿ ಚೇತ್ವಾಂಹಿ ಪ್ರಭಾತೇತು ನದಾಭವಿ. ಈ ಸ್ತೋತ್ರವನ್ನ ಪ್ರತಿನಿತ್ಯ ಬೆಳಗಿನ ಹೊತ್ತಿನಲ್ಲಿ ಅನ್ನಬೇಕು. ಬಹಳ ಮಂಗಲಪ್ರದ, ಬಹಳ ಮಂಗಲಪ್ರದ. ಹೇಳುತ್ತದೆ ಶಾಸ್ತ್ರ, ಮಹಾಭಾರತ ಹೇಳುತ್ತದೆ, ನತೇಶಾಂ ದುರ್ಲಭಂ ಕಿಂಚಿತ್ ಪುತ್ರತೋ ಧನತೋಪಿವ. ಅವನ ಮಕ್ಕಳಿಂದಾಗಲಿ ಅವನಿಗೆ ಸಂಪತ್ತಿಯಿಂದಾಗಲಿ ಏನು ಕಡಿಮೆಯಾಗುವುದಿಲ್ಲ. ಎಲ್ಲ ವಿಧವಾದ ಸೌಭಾಗ್ಯ, ಎಲ್ಲ ವಿಧವಾದ ಲಾಭಗಳು ಅವನಿಗೆ ಆಗತ್ತೆ. ದುರ್ಗಾದೇವಿಯ ಸ್ತೋತ್ರವನ್ನ ಬೆಳಗಿನ ಹೊತ್ತಿನಲ್ಲಿ ಮಾಡಿದರೆ, ದುರ್ಗಾ ತಾರಯಸೇ ದುರ್ಗೆ ತತ್ವಂ ದುರ್ಗಾ ಸ್ಮೃತಾ ಬುಧೈಹಿ. ಯಾವುದು ನಮಗೆ ದುರ್ಗವೋ, ಯಾವುದು ನಮಗೆ ದಾಟುವುದು ಸಾಧ್ಯವಿಲ್ಲ, ಎಲ್ಲಿ ನಡೆಯುವುದು ನಮಗೆ ಅಸಾಧ್ಯ, ಅಂಥದ್ದನ್ನ ನೀನು ಸುಲಭವಾಗಿ ನಮ್ಮನ್ನ ದಾಟಿಸಿ ಉದ್ಧಾರ ಮಾಡ್ತಿ. ಆದ್ದರಿಂದ ನಿನ್ನ ಹೆಸರು ದುರ್ಗೆ ಅಂತ ಇದೆ. ಕಾಂತಾರೇ ಶ್ವಸನ್ನಾನಾಂ, ಕಾಡಿನಲ್ಲಿ ಹೋಗಿ ಸಿಕ್ಕು ಬಿದ್ದು ಒದ್ದಾಡಿ, ಕೆಸರಿನಲ್ಲಿ ಮುಳುಗಿ, ಮಹಾಸಾಗರದಲ್ಲಿ ಬಿದ್ದು, ಕಳ್ಳರೆಲ್ಲ ಹಿಡಿದು ಬಹಳ ಕಷ್ಟವಾದಾಗ ನಿನ್ನ ಸ್ಮರಣೆ ಮಾಡಿದರಾಯ್ತು. ಕೆಸರು ಒಣಗತ್ತೆ, ಸಮುದ್ರ ಬತ್ತಿ ಹೋಗುತ್ತೆ, ಕಾಡು ಊರಾಗತ್ತೆ, ಕಳ್ಳರೆಲ್ಲ ಮಿತ್ರರಾಗ್ತಾರೆ. ಅಷ್ಟು ಫಲಪ್ರದವಾಗಿರುವಂತಹದ್ದು ನಿನ್ನ ಸ್ಮರಣೆ. ಜಲಪ್ರತರಣೆ ಚೈವ ಕಾಂತಾರೇಶ್ವಟವೀಶುಚ. ನದಿ ಸಮುದ್ರವನ್ನು ದಾಟುವುದಿದೆ, ನದಿಯನ್ನು ದಾಟಬೇಕಾಗಿದೆ, ಕೆರೆಯನ್ನು ದಾಟಬೇಕಾಗಿದೆ, ಬಾವಿಯನ್ನು ದಾಟಬೇಕಾಗಿದೆ. ಆ ಹೊತ್ತಿನಲ್ಲಿ ಕೈ ಸೋತು ಹೋದಾಗ ದುರ್ಗೆಯ ಸ್ಮರಣೆ ಮಾಡಿ ದುರ್ಗೆ ಶಕ್ತಿಯನ್ನು ಕೊಟ್ಟು ನಿಮ್ಮನ್ನು ಸುಲಭವಾಗಿ ದಾಟಿಸ್ತಾಳೆ. ಏ ಸ್ಮರಂತಿ ಮಹಾದೇವಿ ನಚ ಸೀದಂತಿ ತೇನರಾಹ. ಅವರು ನೀರಿನಲ್ಲಿ ಮುಳುಗುವುದಿಲ್ಲ, ಕಾಡಿನಲ್ಲಿ ಸೋಲುವುದಿಲ್ಲ, ಶತ್ರುಗಳಿಗೆ ಬಲಿಯಾಗುವುದಿಲ್ಲ, ಕಳ್ಳರಿಗೆ ಸಿಕ್ಕು ಬೀಳುವುದಿಲ್ಲ, ಎಲ್ಲದಿಂದಲೂ ಪರಿಹಾರವಾಗಿ ಸುಲಭವಾಗಿ ಬರ್ತಾರೆ. ನೀನೇ ಎಲ್ಲರಿಗೆ ಕೀರ್ತಿಪ್ರದಳಾದ ದೇವಿ. ಐಶ್ವರ್ಯ ಕಾಂತಿಗಳಿಗೆ ನೀನು ದೇವತೆ. ಧೃತಿ ಧೈರ್ಯ ನಿನ್ನ ಅಧೀನವಾಗಿದೆ, ಸಿದ್ಧಿ ನಿನ್ನ ಅಧೀನ. ನಾಚಿಕೆ ಹಾಗೂ ವಿದ್ಯೆ, ಉತ್ತಮವಾದ ಜ್ಞಾನ ಹಾಗೂ ಸಂತತಿ ಮಕ್ಕಳು, ಮತಿ ಶುದ್ಧ ಬುದ್ಧಿ, ಸಂಧ್ಯಾಕಾಲ ರಾತ್ರಿಕಾಲ, ಹಗಲು ಬೆಳಕು, ನಿದ್ರೆ ಬೆಳದಿಂಗಳು, ಕಾಂತಿ, ಕ್ಷಮ, ದಯ ಇವುಗಳೆಲ್ಲ ದುರ್ಗಾದೇವಿಯ ಅಭಿಮನ್ಯಮಾನವಾದದ್ದು. ದುರ್ಗಾದೇವಿ ಕೊಟ್ಟರುಂಟು, ಇಲ್ಲದೆ ಇದ್ರೆ ಇಲ್ಲ. ಅಂತಹ ಉತ್ತಮವಾದದ್ದು. ಮನುಷ್ಯರಿಗೇನು ಬಂಧನ ಇದೆ, ಜೇಲು ಮುಂತಾದ ಬಂಧನಗಳು, ಆ ಬಂಧನಗಳನ್ನು ಬಿಡಿಸುವವಳು ದುರ್ಗಾ. ಮೋಹವನ್ನು ಕಳೆಯುವವಳು ದುರ್ಗಾ. ಮಕ್ಕಳ ನಾಶ, ಅನೇಕ ಜನ ಮಕ್ಕಳು ಸತ್ತೋದ್ರು ಇತ್ಯಾದಿ, ಅವುಗಳನ್ನು ಪರಿಹಾರ ಮಾಡ್ತಾಳೆ. ಧನಕ್ಷಯ, ಹಣ ಇದ್ದಕ್ಕಿದ್ದಂತೆ ನಾಶವಾಗತ್ತೆ. ವ್ಯಾಧಿ, ನಾನಾ ವಿಧವಾದ ರೋಗಗಳು, ಮೃತ್ಯು, ಭಯ ಇವುಗಳನ್ನ ನೀನು ಪೂಜೆಗೊಂಡು ನಾಶ ಮಾಡ್ತಿ, ಭಕ್ತರಿಗೆ ಪರಿಹಾರ ಮಾಡ್ತಿ. ಸೋಹಂ ರಾಜ್ಯಾತ್ ಪರಿಭ್ರಷ್ಟ. ನಾನು ರಾಜ್ಯದಿಂದ ಪರಿಭ್ರಷ್ಟನಾಗಿ ಇಲ್ಲಿ ಬಂದು ಅಲಿತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ. ಆದ್ದರಿಂದ ಪ್ರಣತಶ್ಚ ತಥಾ ಮೂರ್ಧ ತಮದೇವಿ ಸುರೇಶ್ವರಿ. ಹೇ ಸುರೇಶ್ವರಿ, ನಿನ್ನ ಪಾದಗಳಿಗೆ ಬಿದ್ದಿದ್ದೇನೆ, ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನನ್ನು ಕಾಪಾಡು. ಸತ್ಯೇ, ನೀನು ಎಲ್ಲ ಸತ್ಯ ಸ್ವರೂಪಳು, ಸಾಧು ಸ್ವರೂಪಳು. ನಿನ್ನ ಸಂಕಲ್ಪವೆಲ್ಲ ಸತ್ಯ, ನಿನ್ನ ಅನುಗ್ರಹ ಪಾತ್ರರಾದವರೆಲ್ಲ ಪರಮ ಮಂಗಲ ಭಕ್ತರು. ಆದ್ದರಿಂದ ಸತ್ಯಾಭವಸ್ವನಃ, ನಮಗೆ ಸತ್ಯಳಾಗು, ಹಿತಪ್ರದಳಾಗು. ಶರಣಂ ಭವ ಮೇ ದುರ್ಗೆ ಶರಣ್ಯೇ ಭಕ್ತವತ್ಸಲೆ. ನೀನು ನನಗೆ ಶರಣಪ್ರದಳಾಗು, ಶರಣ್ಯಳಾಗು, ಭಕ್ತವತ್ಸಲಳಾಗಿದ್ದಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾಳೆ. ಏವಂ ಸ್ತುತಾಹಿ ಸಾ ದೇವಿ ದರ್ಶಯಾಮಾಸ ಪಾಂಡವಂ ಉಪಗಮ್ಯತು ರಾಜಾನಂ ಇದಂ ವಚನಮಬ್ರವೀ. ತನ್ನ ಸ್ವರೂಪವನ್ನು ತೋರಿಸಿ ಪ್ರತ್ಯಕ್ಷಳಾಗಿ ನಿಂತು ಅವನಿಗೆ ಅನುಗ್ರಹವನ್ನು ಮಾಡ್ತಾಳೆ. ಶೃಣುರಾಜನ್ ಮಹಾಬಾಹೋ ಮದೀಯಂ ವಚನಂ ಪ್ರಭೋ ಭವಿಷ್ಯತ್ಯಚಿರಾದೇವ. ಇನ್ನು ಕೆಲವೇ ದಿನಗಳಲ್ಲಿ, 1-2 ವರ್ಷಗಳಲ್ಲಿ ಈ ದೊಡ್ಡ ಮಹಾ ಸಂಗ್ರಾಮವಾಗತ್ತೆ. ಆ ಸಂಗ್ರಾಮದಲ್ಲಿ ನಿನಗೆ ವಿಜಯವಾಗತ್ತೆ. ನನ್ನ ಅನುಗ್ರಹದಿಂದ ನಿನಗೆ ಎಲ್ಲ ಜಯ ಪ್ರಾಪ್ತಿಯಾಗತ್ತೆ. ಎಲ್ಲ ಕೌರವರ ಸಮಗ್ರವಾದ ಸೈನ್ಯವನ್ನು ಕೊಂದು ರಾಜ್ಯವನ್ನ ನಿಷ್ಕಂಟಕವಾಗಿ ಮಾಡಿಕೊಂಡು ಸುಖವಾಗಿ ನೀನು ಭೋಗವನ್ನು ಮಾಡ್ತಿ, ಭೂಮಿಯನ್ನು ಆಳ್ತಿ, ರಾಜ್ಯವನ್ನು ಅನುಭವಿಸ್ತಿ. ಭ್ರಾತೃಭಿಸ್ಸಹಿತೋ ರಾಜನ್ ಪ್ರೀತಿಂ ಪ್ರಾಪ್ಸಿಸಿ ಪುಷ್ಕಲಾಂ. ಪುಷ್ಕಲವಾದಂತಹ ಸಂತೋಷದಿಂದ ನೀನು ಸುಖವಾಗಿ ಇರ್ತಿ. ಮತ್ಪ್ರಸಾದಾಚ್ಯತೆ ಸೌಖ್ಯಂ ಆರೋಗ್ಯಂಚ ಭವಿಷ್ಯತಿ. ನನ್ನ ಪ್ರಸಾದದಿಂದ, ನನ್ನ ಅನುಗ್ರಹದಿಂದ ನಿನಗೆ ಸೌಖ್ಯ, ಆರೋಗ್ಯ ಎರಡೂ ಬರ್ತದೆ. ಏಚ ಸಂಕೀರ್ತಯಿಷ್ಯಂತೆ ಲೋಕೆ ವಿಗತ ಕಲ್ಮಷಾಹ. ಶುದ್ಧವಾದ ಮನಸ್ಕರಾಗಿ ಯಾರು ನನ್ನನ್ನ ಸ್ತೋತ್ರ ಮಾಡ್ತಾರೋ, ನೀನು ಸ್ತೋತ್ರ ಮಾಡಿದಂತೆ ಅವರಿಗೆ ರಾಜ್ಯ, ಆಯುಸ್ಸು, ವಪುಸ್ಸು, ದೇಹದಾರ್ಢ್ಯ, ಮಕ್ಕಳು, ಐಶ್ವರ್ಯ ಎಲ್ಲವನ್ನು ಕೊಡ್ತೇನೆ. ಪ್ರವಾಸದಲ್ಲಿ, ನಗರದಲ್ಲಿ
ಯುದ್ಧ ನಡೆದಾಗ, ಶತ್ರುಗಳಿಂದ ಭಯವಾದಾಗ, ಕಾಡಿನಲ್ಲಿ ಹೋಗಲು ಸಾಧ್ಯವಿಲ್ಲದ ಗೊಂಡಾರಣ್ಯದಲ್ಲಿ, ಸಾಗರದಲ್ಲಿ, ಬೆಟ್ಟದಲ್ಲಿ, ಗಹನವಾದ ಗುಹೆಗಳಲ್ಲಿ ಎಲ್ಲೇ ಇರಲಿ ನನ್ನನ್ನು ಸ್ಮರಣೆ ಮಾಡಿದರಾಯಿತು, ಅವರಿಗೆ ನಾನು ಕಷ್ಟವನ್ನು ಕಳೆದು ಇಷ್ಟಾರ್ಥಗಳನ್ನು ಕೊಡ್ತೇನೆ. ಅವರಿಗೆ ಸಿಗದಿರುವುದು ಒಂದೂ ಇಲ್ಲ, ಯಾವುದೂ ಸಿಗದಿದ್ದಿದ್ದಿಲ್ಲ, ಎಲ್ಲವೂ ಸಿಗುತ್ತವರಿಗೆ. ನತೇಶಂ ದುರ್ಲಭಂ ಕಿಂಚಿತ್ ಅಸ್ಮಿನ್ ಲೋಕೆ ಭವಿಷ್ಯತಿ ಇದಂ ಸ್ತೋತ್ರ ವರಂ. ಇದು ಉತ್ತಮವಾಗಿರುವಂತಹ ಸ್ತೋತ್ರ. ಇದನ್ನ ಭಕ್ತಿಯಿಂದ ಶ್ರವಣ ಮಾಡಬೇಕು, ಭಕ್ತಿಯಿಂದ ಇದನ್ನ ಪಠಣ ಮಾಡಬೇಕು. ಯಾರು ಮಾಡ್ತಾರೋ ತಸ್ಯ ಸರ್ವಾಣಿ ಕಾರ್ಯಾಣಿ ಸಿದ್ಧಿಂ ಯಾಸ್ಯಂತಿ ಪಾಂಡವಾಹ. ಹೇ ಪಾಂಡವಾಹ, ಅವರಿಗೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗತ್ತೆ. ಮತ್ಪ್ರಸಾದಾಚ್ಯವತ್ಸರವಾನ್ ವಿರಾಟ ನಗರೇ ಸ್ಥಿತಾನ್. ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿ, ದುರ್ಗಾದೇವಿಯ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿಯೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾಸುದೇವನಾದಾಗ ಕುಂಜಾರುಗಿರಿ ಪಾಚಕದ ಪಕ್ಕದಲ್ಲಿರುವಂತಹ ಬೆಟ್ಟ, ಆ ಬೆಟ್ಟದಲ್ಲಿರುವ ದುರ್ಗಾದೇವಿ, ಆ ದುರ್ಗಾದೇವಿಯ ವಿಶೇಷವಾದ ಪೂಜೆಯನ್ನು ಮಾಡಿ ಅವರ ಅನುಗ್ರಹದಿಂದ ಶ್ರೀಮದಾನಂದ ತೀರ್ಥರು ಮಧ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡಿ ಶುದ್ಧ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ ಸೌಭಾಗ್ಯ ಅವರಿಗೆ ದೊರಕಿದೆ. ಹಾಗಾಗಿ ಆ ದುರ್ಗಾದೇವಿ ನಮಗೆ ವಿಶೇಷವಾಗಿ ನಮಗೆ ಸಂಬಂಧ. ಹರಿಸ್ವಸಾನನ್ವಚಿರಾದ ಸದ್ಭಿದೆ ಭವೇದತೋ ನಾಸ್ಮಿಚ ದಂಡಧಾರಕ. ಇದೇ ದುರ್ಗ ಮತ್ತೊಮ್ಮೆ ಪ್ರತ್ಯಕ್ಷಳಾಗಿ ಅವತಾರವನ್ನು ಮಾಡಿ ಕಲಿಯುಗದಲ್ಲಿ ಮುಂದೆ ದೈತ್ಯರ ಸಂಹಾರವನ್ನು ಮಾಡುವವಳಿದ್ದಾಳೆ. ಆದ್ದರಿಂದ ನಾನು ಅವರ ಸಂಹಾರವನ್ನು ಮಾಡುವುದಿಲ್ಲ ಅಂತ ಶ್ರೀಮದಾಚಾರ್ಯರು ಬಿಡುತ್ತಾರೆ. ತಾಯಿಯಂತೆ ಪ್ರೀತಿ ಮಾಡದಿದ್ದರೆ ದುರ್ಗಾದೇವಿ, ಈ ವಾಸುದೇವ ಚಿಕ್ಕ ಬಾಲಕ, ಆ ದುರ್ಗೆಯ ಮಗನಾಗಿರುವ ವಾಸುದೇವ ಪಾಚಕದಲ್ಲಿ ಉಳಿತಿದ್ದನೇ ಇಷ್ಟು ದಿವಸ ಸಾಧ್ಯವೇ ಇರಲಿಲ್ಲ ಅಂತ ಮಧ್ವ ವಿಜಯ ಕೊಂಡಾಡುತ್ತೆ. ಅರ್ಥಾತ್ ಶ್ರೀಮದಾಚಾರ್ಯರ ವಾಯುದೇವರ ತಾಯಿ ದುರ್ಗಾ ಲಕ್ಷ್ಮಿ, ಆ ಲಕ್ಷ್ಮೀ ದೇವಿಯ ಹತ್ತಿರ ಆ ದುರ್ಗಾದೇವಿಯ ಬೆಟ್ಟಕ್ಕೆ ಹೋಗಿ ದುರ್ಗಾದೇವಿಯರ ದೇವಸ್ಥಾನದಲ್ಲೇ ಕೂತಿರ್ಬೇಕು ಆಚಾರ್ಯರು. ಯಾವಾಗಲೂ ಸದೈವ ಅಲ್ಲೇ ಇರಬೇಕು. ಯಾಕಲ್ಲಿ ಹೋಗ್ತಿ ಅಂತ ಕೇಳಿದ್ರೆ, ಅಲ್ಲಿ ಹೋದರೆ ನನಗೆ ಸಮಾಧಾನ, ಅಲ್ಲಿ ಹೋದರೆ ನನಗೆ ತೃಪ್ತಿ. ತಾಯಿಯ ಹತ್ತಿರ ಮಕ್ಕಳಿಗೆ ಹೇಗೆ ತೃಪ್ತಿಯೋ ಹಾಗೆ ಆಚಾರ್ಯರಿಗೆ ದುರ್ಗಾದೇವಿಯ ಹತ್ತಿರ ತೃಪ್ತಿ ಎನ್ನುವುದಾಗಿ ಮಧ್ವ ವಿಜಯದಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ತಾಯಿ ಇಲ್ಲದ ಮಕ್ಕಳು ಹೇಗೆ ತಬ್ಬಲಿಯಾಗಬೇಕೋ ಹಾಗೆ ಶ್ರೀಮದ್ ಆಚಾರ್ಯರು ಆಗ್ತಾರೋ ಅನ್ನುವುದಕ್ಕಾಗಿ ದುರ್ಗಾದೇವಿ ಪಕ್ಕದಲ್ಲಿ ಇದ್ದಾಳೆ. ದುರ್ಗಾದೇವಿಯ ದೇವಸ್ಥಾನದಲ್ಲಿ ವಾಯುದೇವರು ಮಧ್ವಾಚಾರ್ಯರು ಯಾವಾಗಲೂ ಅಲ್ಲಿ ಇರ್ತಾ ಇದ್ರು ಎನ್ನುವುದಾಗಿ ನಾವು ಕೇಳ್ತೇವೆ. ಯೇ ಸ್ಮರಿಷ್ಯಂತಿ ಮಾಂ ರಾಜನ್ ಯಥಾಹಂ ಭವತಾ ಸ್ಮೃತ ನತೇಶಂ ದುರ್ಲಭಂ ಕಿಂಚಿತ್ ಅಸ್ಮಿನ್ ಲೋಕೆ ಭವಿಷ್ಯತಿ. ಯಾವುದು ಅವರಿಗೆ ಸಿಗುವುದಿಲ್ಲ ಅಂತ ಇಲ್ಲ, ಅವರ ಮನದ ಇಷ್ಟಾರ್ಥ ಪೂರೈಸುವುದಿಲ್ಲ ಅಂತಿಲ್ಲ, ಯಾವ ಕಷ್ಟ ಅವರಿಗೆ ಬರುವುದಿಲ್ಲ, ಎಲ್ಲ ವಿಘ್ನಗಳು ಕಳೆದು ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧವಾಗತ್ತೆ. ಇದಂ ಸ್ತೋತ್ರಂ ಭಕ್ತ್ಯ ಶೃಣುಯಾದ್ವಾ ಪಠೇತವಾನ್ ತಸ್ಯ ಸರ್ವಾಣಿ ಕಾರ್ಯಾಣಿ ಸಿದ್ಧಿಂ ಯಾಸ್ಯಂತಿ ಪಾಂಡವಾಹ. ಎಲ್ಲ ಅವರ ಕಾರ್ಯಗಳು ನಿರ್ವಿಘ್ನವಾಗಿ ಕೈಗೂಡುತ್ತೆ, ಸಿದ್ಧಿಯಾಗತ್ತೆ, ಮೋಕ್ಷ ಪ್ರಾಪ್ತಿಯಾಗ್ತದೆ. ಮತ್ಪ್ರಸಾದಾಚ್ಚ ವತ್ಸರವಾನ್ ವಿರಾಟ ನಗರೇ ಸ್ಥಿತಾನ್ ನ ಪ್ರಜ್ಞಾಸ್ಯಂತಿ ಕುರವೋ ನರಾವಾ ತನ್ನಿವಾಸಿನಃ. ಕೌರವರಾಗಲಿ ಹಾಗೂ ವಿರಾಟ ಪಟ್ಟಣದಲ್ಲಿರುವಂತಹ ಜನರಾಗಲಿ ಯಾರೂ ನಿಮ್ಮನ್ನ ಗುರುತಿಸುವುದಿಲ್ಲ, ಯಾರಿಗೂ ನಿಮ್ಮ ಗುರುತು ಸಿಗುವುದಿಲ್ಲ. ಆ ರೀತಿಯಾಗಿ ಅಜ್ಞಾತವಾಸ ನಿಮ್ಮದು ಅತ್ಯಂತ ಯಶಸ್ವಿಯಾಗಿ ಪೂರ್ಣವಾಗಿ ನಡೆಯುತ್ತೆ. ನಿಮಗೆ ಯಾರಿಂದಲೂ ನಿಮಗೆ ತೊಂದರೆ ಆಗುವುದಿಲ್ಲ. ನನ್ನ ಪೂರ್ಣವಾದ ಪ್ರಸಾದ ಅನುಗ್ರಹ ನಿಮ್ಮ ಮೇಲಿದೆ. ಇತ್ಯುಕ್ತ ವರದಾದೇವಿ ಯುಧಿಷ್ಠಿರ ಮರೆಂದವಂ ರಕ್ಷಾಂ ಕೃತ್ವಾಚ ಪಾಂಡೂನಾಂ ತತ್ರೈವ ಅಂತರಧೀಯತ್. ಹೀಗೆ ಅವರಿಗೆ ರಕ್ಷೆ ಮಾಡಿ ಅನುಗ್ರಹವನ್ನು ಮಾಡಿ ಅವಳು ದುರ್ಗಾದೇವಿ ಅದೃಶ್ಯಳಾಗಿದ್ದಾಳೆ ಎಂಬಂತಹ ಮಾತನ್ನ ಮಹಾಭಾರತದಲ್ಲಿ ನಾವು ಕೇಳ್ತಾ ಇದ್ದೇವೆ. ಈ ಪವಿತ್ರವಾಗಿರುವ ದುರ್ಗಾ ಸ್ತೋತ್ರದಿಂದ ಇವತ್ತಿನ ಮಹಾಭಾರತದ ಪ್ರವಚನವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.